ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರತಕ್ಕಂಥ ಮಹತ್ವದ ಬೆಳವಣಿಗೆ ಇದು. ಬೆಳವಣಿಗೆ ಇಷ್ಟೇ. ಇಲ್ಲಿ SP ಪ್ರಸನ್ನಕುಮಾರ್ ಅವರಿದ್ದಾರಲ್ಲ, ಅವರು ರೇಣುಕಾಸ್ವಾಮಿ ಪರ ಅಥವಾ ಸರ್ಕಾರದ ಪರ ವಕೀಲರು ಅಂತ ನಾವು ಇಟ್ಕೊಳ್ಳೋಣ. ಅದರಲ್ಲಿ ಈ ವಕೀಲರಿಗೆ ಏನಾಗಿದೆ ಇವಾಗ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಅವರ ತಾಯಿ ಹೇಳಿಕೆಗಳೇ ಪ್ರತಿಕೂಲ ಆಗಿಬಿಟ್ಟಿದೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹಿಂದೆ ಅದು ಶವ ಮಹಾಜರ ಟೈಮಲ್ಲೋ ಅಥವಾ ಶವದ ತನಿಖೆ ಸಂದರ್ಭಗಳಲ್ಲೋ ಅಥವಾ ಮಗ ಕಾಲ್ ಮಾಡಿದ ಟೈಮಲ್ಲೋ ಅವನು ಸತ್ತಂಥ ದಿನವೋ ಮನೆ ಬಿಟ್ಟ ದಿನವೋ ಅವತ್ತಿಗೆ ಅಲ್ಲಿ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೋ ಮಹಾಜರ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೋ ಆ ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ದಾರೆ ಅವರು. ಇವತ್ತಿಗೆ ಅವ್ರನ್ನ ಪಾಟಿ ಸವಾಲಿಗೆ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸಿದಾಗ ಅವರು ಕೊಟ್ಟಿರ್ತಕ್ಕಂಥ ಉತ್ತರಗಳು ಹಿಂದೆ ಅವರು ತನಿಖಾ ವೇಳೆಯಲ್ಲಿ ಹೇಳಿದಂಥ ಹೇಳಿಕೆಗಳಿದೆಯಲ್ಲ, ಅದಕ್ಕೂ ಇದಕ್ಕೂ ಪ್ರತಿಕೂಲವಾಗಿದೆ, ತದ್ವಿರುದ್ಧವಾಗಿದೆ. ಸೊ ಹೀಗಾಗ್ಬಿಟ್ಟಾಗ ನಾನು ಏನು ವಾದ ಮಾಡಬೇಕು ಅಂತ ಅಂದುಕೊಂಡಿದ್ದೀನೋ ಅದು ನನಗಿಲ್ಲಿ ಸಿಗ್ತಾ ಇಲ್ಲ. ಇವರನ್ನ ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಅಂತ ಪರಿಗಣಿಸಬೇಡಿ ಮಾನ್ಯ ನ್ಯಾಯಾಧೀಶರೇ, ಇವರನ್ನು ಡಿಫೆನ್ಸ್ ಪರ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಿಬಿಡಿ ಅಂತ ಒಂದು ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ದಾರೆ. ಈಗೇನಾಗುತ್ತೆ, ಯಾವ ಪ್ರಸನ್ನಕುಮಾರ್ ಅವ್ರ ಪರ ನಿಂತ್ಕೊಳ್ಬೇಕಾಗಿದ್ದಂಥ ಸಾಕ್ಷಿ ಅಥವಾ ರೇಣುಕಾಸ್ವಾಮಿ ಪರ ನಿಂತ್ಕೊಳ್ಬೇಕಾಗಿದ್ದಂಥ ಸಾಕ್ಷಿ ಎದುರಾಳಿ ಸಾಕ್ಷಿಯಾಗಿ ಪರಿವರ್ತನೆ ಆದಾಗ ಅವರನ್ನಿವರು ಇವರೇ ಇಂಟ್ರಾಗೇಷನ್ ಮಾಡ್ಬೋದು, ಅವ್ರನ್ನ ಪಾರ್ಟಿ ಸವಾಲ್ ಇವರೇ ಹಾಕಬಹುದು, ಯಾರು ಪ್ರಸನ್ನಕುಮಾರ್ ಅವರು. ಸೊ ಯಾಕೆ ಈ ಥರ ಆಯಿತು? ಈ ಥರದ ಕೇಸ್ ಏನಾಗುತ್ತೆ, ಇಲ್ಲಿ ಪ್ರಸನ್ನಕುಮಾರ್ ಅವ್ರಿಗೆ ಬೇಕಾಗಿರತಕ್ಕಂಥ ಉತ್ತರ ಸಾಕ್ಷಿಯಿಂದ ಬೇಕಾ, ಅಥವಾ ಪ್ರಸನ್ನಕುಮಾರ್ ಅವರು ಏನು ಆರ್ಗ್ಯುಮೆಂಟನ್ನು ಮಾಡಬೇಕು ಅಂತ ಅಂದುಕೊಂಡಿದ್ರೋ ಅದಕ್ಕೆ ಪ್ರತಿಕೂಲವಾಗಿರತಕ್ಕಂಥ ಅಂಶಗಳು ಪ್ರಸನ್ನಕುಮಾರ್ ಪರವಾಗಿರತಕ್ಕಂಥ ಸಾಕ್ಷಿಗಳಿಂದ ಎದುರಾಳಿಗೆ ಸಿಕ್ಕಿಬಿಟ್ಟಿದೆಯಾ? ಇಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಬೇಟ್ ಇರುತ್ತೆ. ನೋಡಿ, ಕಟಕಟೆಯಲ್ಲಿ ಈಗ ನಾವು ಚೆಕ್ ಮಾಡ್ಕೊಂಡು ಬಂದಾಗಿಲ್ಲಿ ಇಡೀ ವಿಚಾರದಲ್ಲಿ ಬಹಳ ವ್ಯತ್ಯಾಸಗಳಾಗ್ತಾ ಇದೆ. ಕಟಕಟೆಯಲ್ಲಿ ಒಂದು, ಕೋರ್ಟಲ್ಲೊಂದು, ತನಿಖಾ ಸಂದರ್ಭದಲ್ಲಿ ಒಂದು ಅಂತ ಆಗ್ಬಿಟ್ಟಿದೆ. ಇಲ್ಲಿ ಈಗ ಖಾಕಿ ಮುಂದೆ ನಮಗಿಲ್ಲಿ ಈ ಸಾಕ್ಷಿಗಳ ವಿಚಾರ ಪ್ರತಿಕೂಲ ಸಾಕ್ಷಿ ಖಾಕಿ ಮುಂದೆ ಪೊಲೀಸರ ಮುಂದೆ ಹೊರತುಪಡಿಸಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳೋದು. ನಾನು ಪೊಲೀಸರಿಗೆ ಬಿಟ್ಟರೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿರೋದು. ಕೋರ್ಟಲ್ಲಿ 3 ಹೇಳಿಕೆ ಕೊಟ್ಟಿದ್ದೀನಿ ಸ್ವಾಮಿ ನಾನು, ಅದು ಕಮಿಷನರ್ ಮುಂದೆ ಕೊಟ್ಟಿದ್ದಾರೋ ಬೇರೆ ಕಡೆ ಕೊಟ್ಟಿದ್ದಾರೋ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಖಾಕಿ ಅವ್ರು ಕೇಳಿದಾಗ ನಾನು ಪೊಲೀಸರ ಮುಂದೆ ಒಂದು ಕೊಟ್ಟಿರೋ ಸ್ಟೇಟ್ಮೆಂಟ್ ಬಿಟ್ಟುಬಿಟ್ರೆ ಇನ್ನೆಲ್ಲೂ ನಾನು ಸ್ಟೇಟ್ಮೆಂಟ್ ಹೇಳಿಲ್ಲ. ಪ್ರತಿಕೂಲ ಸಾಕ್ಷಿ 2. ತನಿಖೆ ವೇಳೆ ಖಾಕಿ ಮುಂದೆ ಮಗನ ಮೊಬೈಲ್ ಗೊತ್ತಿದೆ ಅಂತ ಹೇಳ್ತಾರೆ ಇವರು. ಮಗನ ಮೊಬೈಲ್ ಗೊತ್ತಿತ್ತೇನಮ್ಮ ನಿನಗೆ, ನಿಮ್ಮ ನಂಬರ್ ಗೊತ್ತಿತ್ತಾ, ಯಾವ ಮೊಬೈಲ್ ಬಳಸ್ತಾನೆ ಗೊತ್ತಿತ್ತಾ? ಗೊತ್ತು ಸ್ವಾಮಿ. ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ ಇವರು ಮಗನ ಮೊಬೈಲ್ ಗೊತ್ತಿಲ್ಲ ಅಂತೇಳಿ ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ಇವರು. ಹಾಗಾಗಿ ಇಲ್ಲಿ ಇದೇನು ಈ ಥರ ಆಯ್ತಲ್ಲ, ಇದು ಅವತ್ತು ಹೇಳೋದಕ್ಕೂ ಮ್ಯಾಚ್ ಆಗ್ತಿಲ್ವಲ್ಲ ಅಂತ ಪ್ರಶ್ನೆ ಬರ್ತಾ ಇದೆ. ಮಗ ರೇಣುಕಾಸ್ವಾಮಿಗೆ ನಾನು ಕರೆ ಮಾಡಿದ್ದೆ, ರೇಣುಕಾಸ್ವಾಮಿಗೆ ನಾನು ಫೋನ್ ಮಾಡಿದ್ದೆ, ಶೆಡ್ಡಲ್ಲಿದ್ದೀನಿ ಅಂತ ಮಗ ಹೇಳಿದ್ದ ಅಂತ ಒಂದು ಹೇಳಿಕೆ ಖಾಕಿ ಮುಂದೆ ಪೊಲೀಸರ ಮುಂದೆ. ಇದು ಕೋರ್ಟಲ್ಲಿ ನನಗೆ ರೇಣುಕಾಸ್ವಾಮಿನೇ ಕರೆ ಮಾಡಿದ್ದು, ನಾನು ಕರೆ ಮಾಡಿರಲಿಲ್ಲ ಅಂತ ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದಿಲ್ಲಿ ರತ್ನಪ್ರಭಾ ಅವರು. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ನಮಗೆ ಪ್ರತಿಕೂಲ ಸಾಕ್ಷಿ 4ನೇದೇನು ಅಂತ ನೋಡಿದ್ರೆ ನಾವಿಲ್ಲಿ ನೋಡಿ, ಖಾಕಿ ಮುಂದೆ ಸಿಮ್ ಯಾರದ್ದು ನನಗೆ ಗೊತ್ತಿಲ್ಲ, ಯಾರು ಸಿಮ್ ಇದು ನನಗೆ ಗೊತ್ತಿಲ್ಲ, ಈ ಸಿಮ್ ಯಾರ ಹೆಸರಿದ್ರೆ ನನಗೆ ಗೊತ್ತಿಲ್ಲ ಅಂತ ಇವ್ರು ಮಾತಾಡ್ತಾರೆ. ರೇಣುಕಾಸ್ವಾಮಿ ಫೋನ್ ನಂಬರ್ ಹೇಳಿದ್ರು ಅಂತ ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ ಇವರು. ನಂಬರ್ ಗೊತ್ತಿಲ್ಲ, ರೇಣುಕಾಸ್ವಾಮಿ ತಂದೆ ಹೆಸರಲ್ಲೇ ಒಂದು ನಂಬರ್ ಇದೆ ಅಂತ ಕೋರ್ಟಲ್ಲಿ ಮಾತಾಡ್ಬಿಡ್ತಾರೆ ಇವರು. ಪ್ರತಿಕೂಲ ಸಾಕ್ಷಿ 5ನೇದಾಗ ಏನಾಗ್ತಾ ಇದೆ, ಖಾಕಿ ಮುಂದೆ ಶವ ತನಿಖೆ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಹೇಳಿರೋದು ಪೊಲೀಸರಿಗೆ ಹೇಳಿಕೆಯನ್ನೇ ಕೊಟ್ಟಿಲ್ಲ, ನಾನೇನು ಹೇಳಿಕೆ ಕೊಟ್ಟಿಲ್ಲಪ್ಪ ಶವ ತನಿಖೆ ಸಂದರ್ಭದಲ್ಲಿ ಅಂತ ಅಲ್ಲಿ ಹೇಳ್ತಾರೆ. ಕೋರ್ಟಲ್ಲಿ ಬಂದ್ಬಿಟ್ಟು ಶವ ತನಿಖೆ ವೇಳೆಯಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ ನಾನು ಅಂತ ಕೋರ್ಟಲ್ಲಿ ಮಾತಾಡ್ತಾರೆ. ಅಂದರೆ ಇದೇನೋ 1, 2 ಸ್ವಲ್ಪ ಅವ್ರಿಗೆ ಸರಿಯಾಗಿ ನೆನಪಿರಲ್ಲ ಅಂತ ಭಾವಿಸ್ಕೊಂಡ್ರು ಕೂಡ ತೀರಾ 8ಕ್ಕೆ 8 ಕೇಳಿದಂಥ ಪ್ರಶ್ನೆಗಳಲ್ಲಿ ಬಹುತೇಕ ಆ ಥರ ಉಲ್ಟಾ ಆಗ್ಬಿಟ್ಟಾಗ ಪ್ರಸನ್ನಕುಮಾರ್ ಅವರು ಅಲರ್ಟ್ ಆಗಿ ಏನು ಮಾಡ್ತಾ ಇದ್ದಾರೆ, ಇದನ್ನು ಈ ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬೇಡಿ ಸ್ವಾಮಿ, ಇದು ಪ್ರತಿವಾದಿ ನಮ್ಗೆ ಯಾರು ವಿರುದ್ಧವಾಗಿ ಡಿಫೆನ್ಸ್ ಇದ್ದಾರೋ ಅವ್ರ ಕಡೆ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಈ ಕೇಸಲ್ಲಿ ದರ್ಶನ್ಗೆ ಇದರಿಂದ ಲಾಭನಾ? ದರ್ಶನ್ ಎಂಟೈರ್ ಟೀಮ್ಗೆ ಈ ಒಂದು ಸಾಕ್ಷಿಯಿಂದ ಮಹತ್ವದೇನೋ ಸಿಕ್ಕಿಬಿಡುತ್ತಾ ಅಥವಾ ಏನೂ ಸಿಗಲ್ಲ? ಎಷ್ಟೋ 200, 300 ಸಾಕ್ಷಿಗಳು, ಇದು ಒಂದು ಸಾಕ್ಷಿ ಅಷ್ಟೇ. ಇವರ ಹೇಳಿಕೆಗಳ ಮೇಲೆ ಕೇಸ್ ಏನೂ ತೀರ್ಮಾನ ಆಗಲ್ಲ ಅಂತನಾ? ಎಲ್ಲ